ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಂತೂ ನೀವು ಮನಸ್ಸು ಬದಲಾಯಿಸ್ಕೊಂಡಿದ್ದು ಒಳ್ಳೇದೇ ಆಯ್ತು, ಹಾಗೆ ಸಂತೋಷನೂ ಆಯ್ತು. ನೀವು ಮಾಡ್ತಾ ಇರೋದು ಸಾಧಾರಣವಾದ ಕೆಲಸ ಅಲ್ಲ, ಒಂದು ದೊಡ್ಡ ಮನೆತನನೇ ಉಳಿಸ್ತಾ ಇದ್ದೀರಾ. ಸುತ್ತ ಹತ್ತೂರಿಗೆ ಮರುಜೀವ ಕೊಡ್ತಾ ಇದ್ದೀರಾ ಚಲಪತಿಯಣ್ಣ. ರಂಗಣ್ಣ ಅವರೇ, 10 ಕುಟುಂಬ ಬೀದಿಗೆ ಬಂದ್ರೆ ತಡ್ಕೋಬಹುದು, ಆದ್ರೆ ಮುಂದೆ 10 ತಲೆಮಾರು ವ್ಯವಸಾಯ ಮಾಡಬೇಕಾಗಿರೋ ಭೂಮಿನೇ ರೈತರ ಕೈ ಬಿಟ್ಟೋದ್ರೆ ಮುಂದಿನ ಪೀಳಿಗೆ ಉಳಿಯುತ್ತಾ, ನಮ್ಮ ಸಂಸ್ಕೃತಿ ಉಳಿಯುತ್ತಾ? ನಿಜ, ನಿಮಗಿರೋ ವಿವೇಕ, ಮುಂದಾಲೋಚನೆ ನಿಮ್ಮ ಮಗನಿಗಿದ್ದಿದ್ರೆ ಇಷ್ಟೊತ್ತಿಗೆ ಅವನು ಒಂದೂರು ದೊರೆ ಆಗ್ಬಿಡ್ತಾ ಇದ್ದ. ಚಲಪತಿ ಅವರೇ, ನೀವು ನನಗೆ ತುಂಬ ಮುಖ್ಯವಾದ ಸಾಕ್ಷಿ. ಅದಕ್ಕೆ ಮುಂದೆ ಯಾವುದಾದ್ರೂ ಒಂದು ಚಹಾ ಅಂಗಡಿಯಲ್ಲಿ ಗಾಡಿ ನಿಲ್ಲಿಸೋಣ. ನಿಮಗೂ ರಾಕೇಶನಿಗೂ ಏನು ಸಂಬಂಧ ಅನ್ನೋ ವಿವರಣೆನ ಒಂದು ವಿಡಿಯೋ ಮಾಡಿಬಿಡೋಣ, ಏನಂತೀರಾ? ನಿಜವಾಗ್ಲೂ ಇದು ಒಳ್ಳೆ ಐಡಿಯಾ. ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೂ ನಮ್ಮ ಹತ್ರ ಇದೊಂದು ಸಾಕ್ಷಿ ಉಳ್ಕೊಂಡ್ಬಿಡುತ್ತೆ. ಹೇಳಮ್ಮ. ಸರಿಯೋ ತಾತ, ನಾವು ಬರ್ತಿದ್ದಿದ್ ಕಾರು ಆಕ್ಸಿಡೆಂಟ್ ಆಗೋಯ್ತು. ಏನಮ್ಮ ಹೇಳ್ತಾ ಇದ್ಯಾ? ಯಾರಿಗೇನು ಆಗಿಲ್ಲ ತಾನೆ? ನಮ್ಗೆಲ್ಲ ಸಣ್ಣ ಪುಟ್ಟ ಏಟ್ ಬಿದ್ದಿದೆ ತಾತ, ಆದ್ರೆ ಕರ್ಣನ್ ಕಂಡೀಷನ್ನು ತುಂಬಾ ಕ್ರಿಟಿಕಲ್ ಆಗಿದೆ. ಅಯ್ಯೋ ದೇವ್ರೆ, ಅವನ್ ತಲೆಗೇನು ಪೆಟ್ಟು ಬಿದ್ದಿಲ್ಲ ತಾನೆ? ಅದೇನು ಅಂತ ಸರಿಯಾಗಿ ಗೊತ್ತಾಗ್ತಿಲ್ಲ ತಾತ. ಆಕ್ಸಿಡೆಂಟ್ ಆಗ್ತಿದ್ದ ಹಾಗೆ ಕರ್ಣ ಅವರು ಪ್ರಜ್ಞೆ ತಪ್ಪಿ ಬಿದ್ದೋದ್ರು. ಈಗ ಡಾಕ್ಟರ್ ಚೆಕಪ್ ಮಾಡ್ತಿದ್ದಾರೆ. ನನ್ ಕೈ ಕಾಲೇ ಆಡ್ತಿಲ್ಲ ತಾತ, ನೀವು ಬೇಗ ಹಾಸ್ಪಿಟಲ್ಗೆ ಬಂದ್ಬಿಡಿ. ಆಯ್ತಮ್ಮ ಆಯ್ತಮ್ಮ, ಈಗಲೇ ಹೊರಟೆ. ಲಲಿತಾ, 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 ಎಲ್ಲಿದ್ಯಾ? ಬಾ ಲಲಿತಾ, ಬೇಗ ಬಾ. ಯಾಕ್ರಿ, ಏನಾಯ್ತು? ಯಾಕೆ ಕೂಗ್ತಾ ಇದ್ದೀರಾ? ಕರುಣಾ ಸರಿ ಬರ್ತಿದ್ ಕಾರು ಆಕ್ಸಿಡೆಂಟ್ ಆಗೋಯ್ತಂತೆ. ಅಯ್ಯೋ ಶಿವನೇ! ಕರ್ಣನ್ಗೆ ಪ್ರಜ್ಞೆ ಇಲ್ವಂತೆ. ಈಗ ತಾನು ಸರಿ ಫೋನ್ ಮಾಡಿ ಹೇಳಿದ್ಲು. ನಾನು ಈಗಲೇ ಗೋಪಾಲನ್ ಕರ್ಕೊಂಡು ಆಸ್ಪತ್ರೆಗೆ ಹೋಗ್ತೀನಿ. ನೀನು ಸುರಭಿ ಭಾಗ್ಯಮ್ಮ ಬಂದ್ರೆ ವಿಷಯ ತಿಳಿಸ್ಬಿಡು. ನಾನು ಬರ್ಲಾ? ಬೇಡ ಲಲಿತಾ, ನೀನ್ ಮನೇಲಿರೋ. ನೀನ್ ಬೇಕಾದ್ರೆ ಅಳಿಯಂದ್ರ ಬಂದ್ಮೇಲೆ ನೀನ್ ಅಲ್ಲಿ ಬರ್ತೀಯಂತೆ. ನಾನು ಈಗಲೇ ಹೋಗಿ ಏನಾಗಿದೆ ಅಂತ ನಿನ್ಗೆ ವಿಷಯ ಆಮೇಲೆ ತಿಳಿಸ್ತೀನಿ. ಹುಷಾರಾಗಿ ಹೋಗ್ ಬನ್ನಿ. ತಾಯಿ ಜಗದಂಬೆ, ಯಾಕಮ್ಮ ನಮ್ಮನೆಗೆ ಈ ರೀತಿ ಕಷ್ಟದ ಪರಿಸ್ಥಿತಿ ಕೊಡ್ತಿದ್ಯಾ? ಅಮ್ಮ, ಕರ್ಣಂಗೆ ಬೇಗ ಹುಷಾರ್ ಮಾಡು ತಾಯಿ, ಬೇಗ ಹುಷಾರ್ ಮಾಡು. ಬೀಗ್ರೆ, ಸರಿಯೂ ಫೋನ್ ಮಾಡ್ತಿದ್ದಾಳೆ. ಬಿಗ್ತಿಯಮ್ಮ, ನಾವು ಸ್ಟೇಷನ್ಗೆ ಹೋಗಿರೋ ವಿಚಾರ ಏನಾದರೂ ಅವಳಿಗೆ ಗೊತ್ತಾಗೋಯ್ತಾ? ಖಂಡಿತ ಸಾಧ್ಯ ಇಲ್ಲ ಬೀಗ್ರೆ. ನಾವಿಲ್ಲಿಗೆ ಬಂದಿರೋ ವಿಷಯ ಕರ್ಣನಿಗೆ ಗೊತ್ತಿಲ್ಲ, ಇನ್ನು ಸರಿಯುಗೆ ಹೇಗೆ ಗೊತ್ತಾಗುತ್ತೆ? ಇರ್ಲಿ, ಅದೇನು ಅಂತ ವಿಚಾರಿಸ್ತೀನಿ. ಹಲೋ ಅಮ್ಮ, ನಾನು ಸರಿಯೂ ಮಾತಾಡ್ತಿರೋದು. ಹಾ, ಗೊತ್ತಾಯ್ತು, ಹೇಳಮ್ಮ. ನಾನು ಕರ್ಣ ಅವ್ರು ಬರ್ತಿದ್ದ ಕಾರು ಆಕ್ಸಿಡೆಂಟ್ ಆಗೋಯ್ತು. ಏನು ಏನ್ ಹೇಳ್ತಿದ್ಯಾ ನೀನು? ಆಕ್ಸಿಡೆಂಟಾ? ಕರ್ಣ ಅವರಿಗೆ ಸ್ವಲ್ಪ ಸೀರಿಯಸ್ ಆಗಿ ಏಟಾಗಿದೆ, ಇನ್ನೂ ಪ್ರಜ್ಞೆ ಬಂದಿಲ್ಲ ಅಮ್ಮ. ಹಾಸ್ಪಿಟ್ಲಿಗೆ ಬಂದ್ಬಿಡಿ. ಸರಿ, ನಾವ್ ಈಗ್ಲೇ ಬರ್ತೀವಿ. ನಾವು ಬರೋವರೆಗೂ ನೀನ್ ಅಲ್ಲೇ ಇರು, ಆಯ್ತಾ? ಸ್ವಲ್ಪ ಬೇಗ ಬಂದ್ಬಿಡಿ ಅಮ್ಮ. ಬಿಗ್ತಿಯಮ್ಮ, ಏನಾಯ್ತು? ಯಾರಿಗೆ ಆಕ್ಸಿಡೆಂಟು? ಕರ್ಣನಿಗೆ ಆಕ್ಸಿಡೆಂಟ್ ಆಗಿದೆ ಅಂತೆ. ಶ್ರೀನಿಧಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದಾರಂತೆ. ಬೇಗ ಬನ್ನಿ ಅಂತ ಹೇಳಿದ್ಲು. ಬನ್ನಿ ಬೇಗ್ರೆ,
ಬೇಗ ಹೋಗೋಣ. ರಫೀಕ್ ಬಾಯ್ ಕೋಣು ತುಮ್ ಭೀಮಾ ಕಡೆಯವರು. ನಮಗೆ ಮಾತಾಡೋಕ್ಕೆ ಟೈಮ್ ಇಲ್ಲ, ಬೇಗ ಹೋಗ್ಬೇಕು. ಏನಾಯ್ತಮ್ಮ? ಒಳಗಡೆ ಟ್ರೀಟ್ಮೆಂಟ್ ನಡೀತಾ ಇದೆ. ಸರಿಯೋ, ಕರ್ಣ ಹೇಗಿದ್ದಾನಮ್ಮ? ಡಾಕ್ಟರ್ ಇನ್ನೂ ಏನು ಹೇಳಿಲ್ಲ ತಾತ. ಆದ್ರೆ ಆಕ್ಸಿಡೆಂಟ್ ಆಗ್ಬೇಕಾದ್ರೆ ಕರ್ಣ ಅವರು ಪ್ರಜ್ಞೆ ಕಳ್ಕೊಂಡಿದ್ರು ಅಷ್ಟೇ ನನಗೆ ಗೊತ್ತಿರೋದು. ಬನ್ನಿ ಬಿಕ್ಕಿಯಮ್ಮ. ಮಾವಯ್ಯ, ಸರಿಯೋ, ಏನಾಯ್ತಮ್ಮ? ಯಾರಾದ್ರೂ ಬೇಕಂತ ಆಕ್ಸಿಡೆಂಟ್ ಮಾಡಿದ್ರೆ ಹೇಗೆ? ಆಕ್ಸಿಡೆಂಟ್ ಮಾಡಿದವ್ರು ಯಾರು ಏನು ಎತ್ತ ಅಂತ ಗೊತ್ತಾಯ್ತೇನಮ್ಮ? ಇಲ್ಲ, ಇದು ಯಾರು ಪ್ಲಾನ್ ಮಾಡಿರೋದಲ್ಲ, ಬೈ ಮಿಸ್ ಆಗಿರೋದು. ಆ ಇನ್ನೊಂದು ಗಾಡಿ ಡ್ರೈವರ್ ಕೂಡ ಸಿಚುವೇಶನ್ ತುಂಬಾ ಕ್ರಿಟಿಕಲ್ ಆಗಿದೆ. ಇಷ್ಟಕ್ಕೂ ನೀವೆಲ್ಲ ಎಲ್ಲಿಗೆ ಹೋಗಿದ್ರಿ? ರಾಕೇಶ್ ವಿರುದ್ಧ ಒಂದಷ್ಟು ಸಾಕ್ಷಿಗಳು ಸಿಕ್ಕಿತ್ತು. ನಾವು ಸಾಕ್ಷಿ ಸಮೇತ ಬರ್ತಾ ಇದ್ದಾಗ ಹೀಗಾಯ್ತು. ಇದೆಲ್ಲ ನಮ್ ಬ್ಯಾಡ್ ಟೈಮ್. ಡಾಕ್ಟ್ರೆ, ನನ್ನ ಮೊಮ್ಮಗನ ಕಂಡೀಷನ್ ಆಗಿದೆ. ಯಾರು ಗಾಬರಿ ಪಡಬೇಕಾದ ಅವಶ್ಯಕತೆ ಇಲ್ಲ. ಆಕ್ಸಿಡೆಂಟ್ ಆದ ರಬ್ಸಕ್ಕೆ ಸ್ವಲ್ಪ ಬಲಗೈ ಸಪೋರ್ಟ್ ತಗೊಂಡಿದ್ದಾರೆ, ಏಟ್ ಆಗಿದೆ ಅಷ್ಟೇ. ಅಮ್ಮ ಜಗದಾಂಬೆ, ಎಲ್ಲ ನಿನ್ನ ಆಶೀರ್ವಾದ ತಾಯಿ. ಡಾಕ್ಟರ್, ನಾನು ನನ್ನ ಮಗನ್ ನೋಡ್ಬೋದಾ? ಅವ್ರಿಗಿನ್ನೂ ಪ್ರಜ್ಞೆ ಬಂದಿಲ್ಲಮ್ಮ, ಪ್ರಜ್ಞೆ ಬಂದ್ಮೇಲೆ ನೋಡ್ಬೋದು. ಇನ್ನು ಸ್ವಲ್ಪ ಹೊತ್ತಷ್ಟೇ, ಎಲ್ಲ ಪ್ರೊಸೀಜರ್ ಮುಗಿದ್ಮೇಲೆ ವಾರ್ಡಿಗೆ ಶಿಫ್ಟ್ ಮಾಡ್ತೀವಿ, ನೀವಲ್ಲಿ ನೋಡ್ಬೋದು. ಆಯ್ತು ಡಾಕ್ಟ್ರೆ. ಓಕೆ, ಥ್ಯಾಂಕ್ ಯು ಡಾಕ್ಟರ್.